ಭಾಳ ಟೇಸ್ಟು. ಮತ್ತು ಬೆಂಡೆಕಾಯಿ ಬೋನ್ಸಿಗೆ ತುಂಬ ಟೇಸ್ಟು ಇದೆ. ನನಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ನಮ್ಮ ಮಕ್ಕಳಿಗೆ ಮಾಡಿ ಕೊಟ್ಟರೆ ತಿನ್ನೋದೇ ಇಲ್ಲ ತರಕಾರಿಗಳು. ಇದರಲ್ಲೇ ಹೊಂಚ್ಕೊಂತೀನಿ ನಾನು. ತುಂಬ ಹಸುವಾಗ್ತಿದೆ ಅನಿಸುತ್ತೆ. ಹಸಿವು ಯಾರು ನಮ್ಗೆ ಅನ್ನ ಕೊಡ್ತಾರೋ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡಪ್ಪ. ನಮ್ಮಂತವ್ರಿಗೆ ಯಾಕಪ್ಪ ಹುಟ್ಟಿಸ್ದೆ. ತುಂಬಾ ಹಸು ಆಗ್ತಿದೆ. ಹೋಗೋಣ ಊಟ ಮಾಡಿಲ್ಲ. ಬಂದವರೆಲ್ಲ ಊಟ ಕೊಡ್ತಾರೆ. ಇವ್ರು ಯಾರು? ನಾವು ಊರೇ ಸೇರ್ತಿದ್ವಿ. ಹಂಗೆ ಯಾರು ಸೇರ್ಕೋಬಾರ್ರಿ, ನಮ್ಮಮ್ಮ ಬೈತಾಳ. ಇಲ್ಲ, ಅವರು ತುಂಬ ಹಸುವಾಗ್ತಿದೆ ಅಂತೇಳಿ ಊಟ ಹುಡುಕ್ತಾ ಇದ್ರು. ತುಂಬ ಬೇಜಾರಾಯ್ತು. ಹಂಗೆಲ್ಲ ಕೊಡ್ಬಾರ್ದು. ಸುಖ ಇದೆ ಗೊತ್ತಾ, ನೆಮ್ಮದಿ ಇರುತ್ತೆ ಗೊತ್ತಾ. ನೀನ್ ಹಿಂಗ ಅಂತೀಯ, ಊಟ ಕೊಡ್ಬಾರ್ದು ಸೇರ್ಸ್ಕೋಬಾರ್ದು ಅಂತ ಎದ್ದಾಗ ನೀವೆಲ್ಲ ನೋಡ್ಕೊಳ್ಳೋರಿಲ್ಲ ಗೊತ್ತಾ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದಾರೆ ಊಟ. ಹೌದಾ? ಪಾಪ ಅಂತ ಅನ್ಸುತ್ತೆ ಅಲ್ವಾ ಅವರಿಗೆ. ನಮ್ಮ ಜೊತೆ ಅಮ್ಮ ಅಪ್ಪ ಬೈತಾರಂದ್ರೆ ಅವ್ರಿಗೆ ನಾವು ತಿಳಿಸ್ಬೇಕು. ಎಲ್ಲರೂ ಒಂದೇ ಅಮ್ಮ ತಿನ್ಬೋದು ಮಾಡ್ಬೋದು ಅಂತ ಹೇಳೋದನ್ನ ಕಲಿಬೇಕು. ಅವ್ರು ಹೇಳ್ತಾರಂತ ನಾವು ಕೇಳಬಾರ್ದು. ಗಮನದಲ್ಲಿ ಅಂದ್ರೆ ನಾವೆಲ್ಲ ಸಮಾನವಾಗಿರ್ಬೇಕು ಅಂತ ಹೇಳ್ತಿದ್ದೀವಿ.